ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಮಹಾಪೂರವೇ ಹರಿದು ಬಂದಿದೆ. ನಗರದ ಕೇಂದ್ರ ಗ್ರಂಥಾಲಯದ ಸಭಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಬಿ ಸುರೇಶ್ ಗೌಡ, ಜಿಬಿ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಭಾಂಗಣದಲ್ಲಿ ಏರ್ ಕಂಡೀಷನರ್ ಕೈಕೊಟ್ಟಿದ್ದರಿಂದ ಉಷ್ಣತೆ ಹೆಚ್ಚಿದ್ರು. ಸಚಿವ ಪರಮೇಶ್ವರ್ ಸುಮಾರು 3 ಗಂಟೆಗಳ ಕಾಲ ತಾಳ್ಮೆಯಿಂದ ಕುಳಿತು ಜನರ ಅಹವಾಲುಗಳನ್ನು ಆಲಿಸಿದ್ರು. ಈ ವೇಳೆ ಸಾರ್ವಜನಿಕರಿಂದ ಒಟ್ಟು 738 ಅರ್ಜಿಗಳು ಸ್ವೀಕರಿಸಲ್ಪಟ್ಟಿದ್ದು, ಪ್ರತಿಯೊಂದು ಅರ್ಜಿಯನ್ನು ಗಮನದಿಂದ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚನೆಯನ್ನ ನೀಡಿದರು. ಜನರನ್ನ ಕಚೇರಿಗೆ ಅಲೆದಾಡಿಸಬಾರದು, ನಿಗದಿತ ಅವಧಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಕಾನೂನು ಚೌಕಟ್ಟಿನೊಳಗೆ ಸಾಧ್ಯವಿಲ್ಲದಿದ್ದರೆ ಸ್ಪಷ್ಟವಾಗಿ ಬರೆದು ತಿಳಿಸಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಇದರಲ್ಲಿ ವಿಶೇಷವಾಗಿ ಗಮನ ಸೆಳೆದ ಘಟನೆ ಎಂದರೆ ತುಮಕೂರು ತಾಲೂಕು ಗೂಳೂರು ಹೋಬಳಿಯ ಕೇತುಹಳ್ಳಿ ಗ್ರಾಮದ ಸಿಡಿ ರಾಜಪ್ಪ ತಮ್ಮ ಜಮೀನಿಗೆ ರಸ್ತೆ ಬಿಡಿಸದಿದ್ದರೆ ವಿಷ ಕುಡಿಯುತ್ತೇನೆ ಎಂದು ಆತಂಕ ವ್ಯಕ್ತಪಡಿಸಿದ ಘಟನೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸಚಿವರು ತಕ್ಷಣವೇ ತಹಸೀಲ್ದಾರ್ಗೆ ಸೂಚನೆ ನೀಡಿ ಸಮಸ್ಯೆ ಬಗೆಹರಿಸಲು ಆದೇಶಿಸಿದರು. ಮತ್ತು ಅದು ಕಾನೂನಿನ ಚೌಕಟ್ಟಿನಲ್ಲಿ ಅಂದರೆ ತಹಸೀಲ್ದಾರ್ ಕೋರ್ಟು, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟು, ಆಮೇಲೆ ಡಿಸಿ ಕೋರ್ಟು, ಕಾನೂನಿನ ಚೌಕಟ್ಟಿನಲ್ಲಿ ಮಾಡುವಂಥದ್ದು. ಅದಕ್ಕೆ ಯಾರು ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿ ನೋಡಿ ಕೆಲಸ ಮಾಡಿ ಇದನ್ನ ಅಂತ ಹೇಳಿದ್ರು ಕೂಡ ಸಾಮಾನ್ಯವಾಗಿ ಹೇಳೋದಿಲ್ಲ. ಕೋರ್ಟ್ ಕೇಸಸ್ಗಳಿದ್ರೆ ನಾವು ಇಂಟರ್ಫಿಯರೆನ್ಸ್ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರಿಗೆ ನಿಯಮಗಳಿದ್ದಾವೆ. ಆ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟು ಅವ್ರು ಕೆಲಸ ಮಾಡೋಕ್ಕಾಗೋದಿಲ್ಲ. ತಹಸೀಲ್ದಾರ್ ಆಗಲಿ, ಎಸಿ ಆಗಲಿ, ಡಿಸಿ ಆಗಲಿ. ಆದ್ರಿಂದ ಅವರಿಗೆ ಕೊಟ್ಟಂತ ಅಧಿಕಾರವನ್ನು ಚಲಾಯಿಸಲು ಮಾಡಬೇಕು. ಇದರಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಹೆಚ್ಚು ಅರ್ಜಿಗಳು ಕಂದಾಯ ಇಲಾಖೆಗೆ ಹಾಕಬಹುದು. ಅಂದ್ರೆ ಎಲ್ಲೋ ಒಂದು ಕಡೆ ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರ್ಗಳು ಆ ಹಂತದಲ್ಲಿ ನೀವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಇದನ್ನ ತೋರಿಸುತ್ತೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಬೇರೆ ಬೇರೆ ಇಲಾಖೆಗಳಿಗೂ ಇದೇ ಸಮಸ್ಯೆ ಇಲ್ಲ ಅಂತಲ್ಲ. ಅಲ್ಲಿ ನಿಮ್ಗೆ ಅರ್ಜಿಗಳು ಕಡಿಮೆ ಇದೆ ಅಂತ ಹೇಳಿದ್ರೆ ಸಮಸ್ಯೆಗಳು ಕಡಿಮೆ ಇದೆ ಅಂತ. 450 ಅರ್ಜಿಗಳು ಬರುತ್ತೆ ಒಂದು ಇಲಾಖೆಗೆ ಅಂತ ಹೇಳಿದ್ರೆ, ನಾನು ಅದೇ ಹೇಳ್ತಾ ಇದ್ದೆ. ಇಲ್ಲಿ ನಾವು ತಹಸೀಲ್ದಾರ್ಗಳನ್ನೇ ಪ್ರತಿ ಸರಿ ನಾನು ತಹಸೀಲ್ದಾರ್ ಚಿಕ್ಕನಾಯಕನಹಳ್ಳಿ, ತಹಸೀಲ್ದಾರ್ ಶಿರಾ, ತಹಸೀಲ್ದಾರ್ ಗುಬ್ಬಿ, ತಿಪ್ಪೂರು ಅಂತ ಕೂಗ್ತಾ ಇದ್ದೆ ಬಸ್ ಸ್ಟ್ಯಾಂಡ್ನಾಗೆ. ಯಾಕೆಂದ್ರೆ ತಹಸೀಲ್ದಾರ್ಗಳದ್ದು ಹೆಚ್ಚು ಸಮಸ್ಯೆ ಬಂದಿದೆ. ನಾನು ನಿಮಗೆ ಏನು ಸೂಚನೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಸಮಸ್ಯೆ ಬಂದ್ರೆ ಜಿಲ್ಲಾಧಿಕಾರಿಗಳು ಕೇಳ್ತೀನಿ, ಆದ್ರೆ ರಾಜ್ಯದಲ್ಲಿ ಸಮಸ್ಯೆ ಬಂದ್ರೆ ನನ್ನನ್ನು ಕೇಳ್ಬೋದು ಅಥವಾ ಕಂದಾಯ ಸಚಿವರನ್ನು ಕೇಳ್ಬೋದು. ಆದ್ರೆ ಇಲ್ಲಿ ಸಮಸ್ಯೆ ತಹಸೀಲ್ದಾರ್ಗೆ ಬಂದಾಗ ನೀವು ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಈ ರೀತಿ ಆಗುತ್ತೆ. ಅವನೊಂದು ಒಬ್ಬ ವ್ಯಕ್ತಿ ಹೇಳಿದಾಗ ಏನಿಲ್ಲ, ನಮಗೆ ಕಾರ್ಡ್ ಹೆಸರು ಬದಲಾವ ನೋಡಿ, ಒಬ್ಬ ಫೋಟೋ ಇಟ್ಕೊಂಡು ಬಂದಿದ್ದಾನೆ, ಕಾರ್ಡ್, ಹಳೆ ಕಾರ್ಡ್. ಆ ಕಾರ್ಡ್ ಅಲ್ಲಿ ಅವನ ಹೆಸರು ಬದಲಾವಣೆ ಮಾಡ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಅವನು 1 ವರ್ಷದಿಂದ ಕಾಯ್ತಾ ಇದ್ದಾನೆ. ಇದನ್ನ ಯಾರು ಮಾಡ್ಬೇಕು? ಇದನ್ನ ಆಹಾರ ಇಲಾಖೆಯವರು, ಸಂಬಂಧಪಟ್ಟವರು ಅಥವಾ ಕಾರ್ಡ್ ಕೊಡೋರು ಯಾರಿದ್ದಾರೆ ಅವರು ಮಾಡಿ ಕೊಡ್ಬೇಕು. ಅದನ್ನ ಅನೇಕ ರೀತಿಯಲ್ಲಿ ಈಗ ಡಿಸ್ಪ್ಯೂಟ್ಸ್ ಇದೆ. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದ್ರೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ ಅಲ್ಲಿ ಆದೇಶ ಬರುತ್ತೆ. ಕೋರ್ಟ್ ಆದೇಶ ಬಂದ್ರೂ ನೀವು ಮಾಡೋದಿಲ್ಲ. ದುರ್ದೈವ ಹೆಂಗಿದೆ ಅಂತ ಹೇಳಿದ್ರೆ, ಕೋರ್ಟ್ ಆದೇಶ ಬಂದಾಗ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದದ್ದು ನಿಮ್ಮ ಧರ್ಮ, ನಿಮಗೆ ಕಾನೂನಲ್ಲಿ ಕೊಟ್ಟಿರೋ ಅಧಿಕಾರ. ಅದನ್ನು ಮಾಡಿದೆ ಅವ್ರನ್ನ 100 ಸರಿ ನಿಮ್ ಕಚೇರಿಗೆ ಆಯಿಸಿ ಬರಂಗ್ ಮಾಡಿದ್ರೆ, ಅಲಿದಾಡಂಗ್ ಮಾಡಿದ್ರೆ ಅದು ಯಾವ ನ್ಯಾಯ? ನಾನು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಸೂಚನೆ ಕೊಡ್ತಕ್ಕಂಥದ್ದು,
ನಾವು ಮುಂದೆ ಬಹುಶಃ 2 ತಿಂಗಳಿಗೋ 3 ತಿಂಗಳಿಗೋ ನಾವು ಮಾಡುವಾಗ ಸಮಸ್ಯೆಗಳು ಇದೇ ರೀತಿ ಅರ್ಜಿಗಳು. ಇನ್ನೊಂದೆಡೆ ಜನತಾ ದರ್ಶನದ ವೇಳೆ ಕೆಆರ್ಎಸ್ ಪಕ್ಷದ ಮುಖಂಡರು ಮನವಿ ಸಲ್ಲಿಸಲು ಮುಂದಾದ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಉಂಟಾಯಿತು. ವಿಡಿಯೋ ಚಿತ್ರೀಕರಣಕ್ಕೆ ಸಚಿವರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಪೊಲೀಸರು ಅವರನ್ನ ಸ್ಥಳದಿಂದ ಹೊರಗೆ ಕಳುಹಿಸಿದ್ರು. ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಕೆಆರ್ಎಸ್ ಪಕ್ಷದ 3 ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದನೆ ನೀಡುವ ಮೂಲಕ ಸರ್ಕಾರದ ಕಾರ್ಯಪದ್ಧತಿ ಮತ್ತೊಮ್ಮೆ ಗಮನ ಸೆಳೆದಿದೆ. ಕಾಯ್ತಾ ಇದೆ ಅಂದ್ರೆ ಕೊಡು, ಯಾರು ಬೇಡ ಅಂದವ್ರು ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ನೀವು ಕೊಡ್ಬೇಕಪ್ಪ, ನಾನೇನು ಬೇಡ ಅಂತ ಆಯ್ತು ಕೊಡು. ಎಲ್ಲರಿಗೂ ಫ್ರೀಯಾಗಿ ಬಿಟ್ಟವ್ರೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು. ಕೊಡಬೇಡ ಅಂತ ಯಾರು ಮರ ನಿಜ ತೆಗಿಯೋ ಕ್ಯಾಬ್ರನ್ ಕೊಡಬೇಡ ಅಂತ ಯಾರು ಮರ ನಿಜ ತೆಗಿಯೋ ಕ್ಯಾಬ್ರನ್ ಕೊಡಬೇಡ ಅಂತ ಯಾರು ಮರ ನಿಜ ತೆಗಿಯೋ ಕ್ಯಾಬ್ರನ್ ಗಾಡಿಗೆ ಒಂದು ಕೇಸರಿ ವೆಹಿಕಲ್ ಅಲ್ರಿ. ಗೃಹ ಮಂತ್ರಿಗಳು ಅವ್ರ ಜೊತೆ ಮಾತಾಡಕ್ಕೆ ಇಲ್ಲ ಅಂದ್ರೆ ಏನರ್ಥ? ನಿಮ್ಮ ಊರಿನಲ್ಲಿ ನಡೆಯುವ ಅಕ್ರಮ ಹಾಗೂ ಭ್ರಷ್ಟಾಚಾರದ ಕುರಿತು ವಿಡಿಯೋ ಮಾಡಿ ಕಳುಹಿಸಿಕೊಟ್ಟಲ್ಲಿ ನಿಮ್ಮ ಕರ್ನಾಟಕ ಜ್ಯೋತಿ ಟಿವಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗುತ್ತೆ. ವಾಟ್ಸ್ಆಪ್ ನಂಬರ್ 9901596435. ನಿಮ್ಮ ಊರಿನ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೊಳ್ಳಿ. ಸದಾ ನಿಮ್ಮೊಂದಿಗೆ ಕರ್ನಾಟಕ ಜ್ಯೋತಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.